ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನಗೆ ಆರಾಮಾಗಿದ್ದೀನಿ ಅಂತ ಅನ್ಕೋಬೇಡಿಮ್ಮ. ನಿಮ್ಮಷ್ಟೇ ಸಂಕಟ ನೋವು ನನಗೂ ಇದೆ. ಹೀಗೆಲ್ಲ ಆಗಬಾರ್ದಾಗಿತ್ತು ಅಂತ ನನ್ನ ಮನಸ್ಸಲ್ಲೂ ಇದೆ. ಆದ್ರೆ ಅವನು ತನ್ನ ಇಷ್ಟಪಟ್ಟ ಹುಡುಗಿ ಜೊತೆನೇ ತಾನು ಮದುವೆ ಆಗಿರೋದು. ನಾವೇನೇ ಮಾಡಿದ್ರು ಕೊನೆಗೆ ಅವ್ನು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಗುರಿ ಅಲ್ವಾ? ಹಾಗಿದ್ದಾಗ ನಾವೇ ನಿಂತು ಗಂಡ ಹೆಂಡ್ತಿನ ಬೇರೆ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ? ಈಗ ನೀವು ಬಂದು ಆಶೀರ್ವಾದ ಮಾಡಲಿಲ್ಲ ಅಂದರೆ ಅವ್ರ ಲೈಫ್ ಹೇಗಮ್ಮ ಚೆನ್ನಾಗಿರುತ್ತೆ? ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಆ ಹುಡುಗಿನ ಮನೆ ತುಂಬಿಸ್ಕೊಡಿ. ಆಗ ನೀವಿನ್ನೂ ದೊಡ್ಡವರಾಗ್ತೀರಮ್ಮ. ಪ್ಲೀಸ್ ಅಮ್ಮ. ಇಲ್ಲ, ಈಗ ನಾನು ಇವ್ರನ್ನ ಎದುರಾಕೊಳ್ಳೋದು ಸರಿ ಇಲ್ಲ. ಬಟ್ ನಾನು ಸೋಲ್ತಿಲ್ಲ, ಬಿಟ್ಟು ಹಿಡಿತೀನಿ. ಆಗ ಮಾತ್ರ ನಾನು ಅನ್ಕೊಂಡಿದ್ದನ್ನ ಸಾಧಿಸೋಕ್ಕಾಗೋದು. ಸರಿ ಬಾ. ಹೇ, ಯಾಕೆ ಅಳ್ತಿದೀಯಾ? ಇವತ್ತು ನೀನ್ ಖುಷಿ ಪಡೋ ದಿನ ಅಲ್ಲ ತಾತ. ಅವಳಿಗೆ ಸಮಾಧಾನ ಹೇಳೋದ್ ಬಿಟ್ಟು ನೀವು ಅವಳ ಜೊತೆ ಸೇರ್ಕೊಂಡು ಕಣ್ಣೀರ್ ಹಾಕ್ತಿದ್ದೀರಲ್ಲ. ಇವತ್ತು ನಿಮ್ ಮೊಮ್ಮಗಳಿಗೆ ಮದ್ವೆ ಆಗಿದೆ, ದೊಡ್ಡ ಮನೆ ಸೇರಿದಾಳೆ. ಆ ದೊಡ್ಡ ಮನೆ ಸೊಸೆ ಇವಳು. ಅದನ್ನ ಯಾರು ಅವಳಿಂದ ಕಿತ್ಕೊಳಕ್ ಆಗಲ್ಲ. ಇಲ್ಲಿ ನೋಡು ಮಲ್ಲಿ, ಇದಿದೆಯಲ್ಲ ಈ ತಾಳಿ, ಇದು ನಿನ್ ಕತ್ತಲ್ಲಿರೋವರೆಗೂ ಆ ಮನೆಯಲ್ಲಿ ನಿನಗ್ ಸ್ಥಾನ ಇಲ್ಲ ಅಂತ ಯಾರಂದ್ರೆ ಯಾರಿಂದನೂ ಹೇಳಕ್ಕಾಗಲ್ಲ. ಜಯದೇವ್ ಅವರು ಸತ್ಯ ನೊಕ್ಕೊಂಡು ನಿನಗ್ ತಾಳಿ ಕಟ್ಟಿದ್ದಾರೆ ಅಂದ್ಮೇಲೆ ನಿನ್ ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ಬೇಕು. ನೋಡು, ಅತ್ತೆ ನಮ್ ತಾಯಿ ಸಮಾನ. ಈ ಮದ್ವೆ ಅವ್ರಿಗಿಷ್ಟ ಆಗದೆ ಇರೋ ರೀತಿಯಲ್ಲಿ ನಡೆದಿದ್ದಕ್ಕೆ ಅವ್ರು ಆ ರೀತಿ ಮಾತಾಡಿದ್ದಾರೆ, ಹಾಗೆ ನಡ್ಕೊಂಡಿದ್ದಾರೆ. ಆದ್ರೆ ಅವ್ರು ಹಾಗೆ ಹೇಳಿದ್ರು ಅಂತ ಎಲ್ಲ ಮುಗೀತು ಅಂತಲ್ಲ. ಕೋಪದಲ್ಲಿ ಆಡಿರೋ ಮಾತಕ್ಕೆ ಆಯ್ಸ್ ಕಮ್ಮಿ. ಕೋಪ ಕಮ್ಮಿ ಆಗ್ತಿದ್ದಂಗೆ ಅತ್ತೆ ಸರಿ ಹೋಗ್ತಾರೆ. ಈಗ ತಾತ ನಿನಗೆ 2 ಮಾತು ಹೇಳಿದ್ರೆ ನೀನ್ ಅದನ್ನ ಮನ್ಸಲ್ಲಿ ಇಟ್ಕೊಂಡು ಕೂತಿರ್ತೀಯ? ಇಲ್ಲ ತಾನೆ? ಅದನ್ನ ಮರೆತು ಮುಂದುವರಿತೀಯ. ಇದನ್ನು ಹಾಗೆ ಅನ್ಕೋ. ಅತ್ತೆ ನಮ್ಗೆ ಹಾಗೆ ಹೇಳಿದ್ರು ಅಂತ ನಾವ್ ಅದನ್ನ ಬೇರೆ ತರ ಎಲ್ಲ ತಗೋಬಾರ್ದು. ಈಗ ಅವ್ರು ಬೇಜಾರ್ ಮಾಡ್ಕೊಂಡಿದ್ದಾರೆ, ಆದ್ರೆ ಆಮೇಲೆ ಅವರೇ ನಮಗ್ ಕೇರ್ ಮಾಡೋದು. ಅದನ್ನ ನಾವು ಮರಿಬಾರ್ದು. ನೋಡು, ಇದನ್ನೆಲ್ಲ ಇಲ್ಲಿಗೆ ಬಿಟ್ಟು ಬಿಡು. ಯಾವ್ದೋ ಮನ್ಸಲ್ಲಿ ಇಟ್ಕೊಂಡು ಕೊರಗ್ಬೇಡ. ತಾತ, ನೀವು ಅಷ್ಟೇ ಯೋಚನೆ ಮಾಡ್ಬೇಡಿ. ನಿಮ್ಮ ಮೊಮ್ಮಗಳ ಜವಾಬ್ದಾರಿ ನಂದು. ಯಾವುದೇ ಸ್ಥಿತಿ ಆದ್ರೂ ನಾನು ಅವಳಿಗೆ ಬೆಂಬಲವಾಗಿರ್ತೀನಿ, ಅವಳಿಗೆ ಬಲ ತುಂಬ್ತೀನಿ. ನೀವು ನಿಶ್ಚಿಂತೆ ಆಗಿರಿ. ಅಯ್ಯೋ ತಾತ, ಏನಿದು? ನೀವು ದೊಡ್ಡವರು, ನೀವು ಆಶೀರ್ವಾದ ಮಾಡೋ ಸ್ಥಾನದಲ್ಲಿದ್ದೀರಾ. ನೀವು ಕೈ ಮುಗಿಬಾರ್ದು. ನಿಮ್ಮ ಮೊಮ್ಮಗಳಿಗೆ ಮನ್ಸಾರ ಹಾರೈಸಿ. ನಿಮ್ ಹಾರೈಕೆನೆ ಅವಳು ಕೊನೆವರೆಗೂ ಕಾಯೋದು. ಒಂದು ಒಳ್ಳೆ ಮನ್ಸಿಂದ ಬರೋ ಹಾರೈಕೆ ಆಶೀರ್ವಾದದಲ್ಲಿ ಅಷ್ಟೇ ಶಕ್ತಿ ಇದೆ. ಈಗ ನಿಮ್ಮ ಮೊಮ್ಮಗಳನ್ನ ಗಂಡನ ಮನೆ ಕಳಿಸ್ಕೊಡ್ಬೇಕು. ಬನ್ನಿ ಬಾಮಲ್ಲಿ.
ಏಯ್ ಗರಡು ಕಂಬತ್ತರ ಅಲ್ಲೇ ನಿಂತುಬಿಟ್ಟಿದ್ಯಲ್ಲ, ಹೊರಗೆ ಹೋಗಿ ಆ ಹುಡುಗಿ ಪಕ್ಕದಲ್ಲಿ ನಿಂತ್ಕೋ. ಏಯ್ ಮುದ್ಕಿ, ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ, ಸುಮ್ಮನೆ ನಿಂತ್ಕೋ. ಏನ್ ಯೋಚನೆ ಮಾಡ್ತಾ ಇದೀಯಾ? ಹೋಗಿ ನಿಂತ್ಕೋ. ಆರ್ತಿ ರೆಡಿನಾ? ಭೂಮಿಕಾ, ಅಶ್ವಿನಿ, ಆರತಿ ಮಾಡಿ. ನೋಡಮ್ಮ, ಬಲಗಾಲಿನಲ್ಲಿ ಸೇರ್ನ ಒದ್ದು ಬಲಗಾಲನ್ನ ಒಳಗಡೆ ಇಟ್ಕೊಂಡು ಹೋಗ. ಬಾ, ದೇವ್ರ ದೀಪ ಹಚ್ಚು. ದೀಪ ಹಚ್ಚಿ, ದೀಪದ ಬೆಳಕಿನ ತರಾನೇ ಈ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಸದಾ ತುಂಬಿರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊ. ಏ ಜಯದೇವ, ಮುಂದೆ ಬಾರೋ. ಬಾ ಮುಂದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.